ನಮಸ್ಕಾರ ಎಲ್ಲರಿಗೂ. ಮುಂಜಾನೆ ಎದ್ದ ತಕ್ಷಣ ನಮ್ಮ ಮನಸ್ಸು ತುಂಬ ಪ್ರಶಾಂತವಾಗಿ ಇರುತ್ತದೆ. ಆ ಸಮಯದಲ್ಲಿ ನಾವು ನಮ್ಮನ್ನು ಬದಲಾಯಿಸಿಕೊಳ್ಳಲು ಬಹಳ ಒಳ್ಳೆಯ ಸಮಯ. ಮುಂಜಾನೆ ನಮ್ಮ ಮೈಂಡ್ ಹಾಗೂ ಬಾಡಿ ಫ್ರೆಶ್ ಆಗಿ ಇರುತ್ತದೆ. ಸೌಂಡ್ ಬಾಡಿ ಹ್ಯಾಸ್ ಎ ಸೌಂಡ್ ಮೈಂಡ್ ಅಂತ ಕೇಳಿದ್ದೇವೆ. ಆರೋಗ್ಯವಾದ ದೇಹದಲ್ಲಿ ಒಳ್ಳೆಯ ಮನಸ್ಸಿರುತ್ತದೆ. ಅದಕ್ಕಾಗಿ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳೋಣ. ಎಕ್ಸಸೈಸ್ ಮಾಡುವುದು ತುಂಬ ಅಗತ್ಯ. ಸಮತೋಲನ ಆಹಾರ ಮತ್ತು ಒಳ್ಳೆಯ ಜೀವನ ಶೈಲಿ ತುಂಬಾ ಅಗತ್ಯ. ಇದನ್ನೆಲ್ಲ ಯಾಕೆ ನಾನು ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿ ಕೇಳಿ. ಇಟ್ಸ್ ಆಲ್ ಹ್ಯಾವ್ ಅ ಡೈರೆಕ್ಟ್ ಕನೆಕ್ಷನ್ ಟು ಅವರ್ ಸಕ್ಸಸ್ ಮತ್ತು ಕಾನ್ಫಿಡೆನ್ಸ್. ನಮ್ಮ ಓವರಾಲ್ ವ್ಯಕ್ತಿತ್ವವನ್ನು ಡೆವಲಪ್ ಮಾಡಿಕೊಳ್ಳುವವರಿಗೆ ಯಾವುದೇ ರೀತಿ ಸಕ್ಸಸ್ ಸಿಗುವುದು ತುಂಬಾ ಕಷ್ಟ. ಸರಿ, ಇದನ್ನೆಲ್ಲ ಇನ್ನೊಂದು ಸಪ್ರೇಟ್ ವಿಡಿಯೋನಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ನೋಡೋಣ ಎಫರ್ಮೇಷನ್ಸ್ಗಳನ್ನು. ಇವುಗಳು ನಮ್ಮ ಮನಸ್ಸು ಮತ್ತು ನಮ್ಮ ವಿಚಾರ ಶಕ್ತಿಯ ಮೇಲೆ ತುಂಬ ಪ್ರಭಾವ ಬೀರುತ್ತವೆ. ಮುಂಜಾನೆ ಸಮಯದಲ್ಲಿ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೆಚ್ಚಾಗಿ ಇರುತ್ತದೆ. ನಾನು ಎಫರ್ಮೇಷನ್ಸ್ ಅನ್ನು ದಿನಾಲೂ ಈ ಥರ ಪ್ರಾಕ್ಟೀಸ್ ಮಾಡುತ್ತೇನೆ. ಈ ನುಡಿಗಟ್ಟುಗಳನ್ನು ಮುಂಜಾನೆ ನಿಮ್ಮ ಎಕ್ಸಸೈಸ್ ಜೊತೆ ಕೂಡಿಸಿಕೊಳ್ಳಿ. ಇವುಗಳನ್ನು ಕೇಳುತ್ತಾ ಎಕ್ಸಸೈಸ್ ಮಾಡಬಹುದು ಅಥವಾ ಇವುಗಳಿಗೆ ಸ್ವಲ್ಪ ಸಪ್ರೇಟಾಗಿ ಸಮಯ ನೀಡುವುದು ಇನ್ನೂ ಉತ್ತಮ. ನಿಮ್ಮ ಸಮಯ ಯಾವತ್ತೂ ವೇಸ್ಟ್ ಆಗಲಾರದು. ನೀವು ನಿಮ್ಮ ಹೊಸ ದಿನವನ್ನು ಒಳ್ಳೆಯ ದಿನವಾಗಿ ರೂಪಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿಯೇ ಇದೆ. ಈ ಎಫರ್ಮೇಷನ್ಸ್ಗಳು ನಿಮ್ಮ ದಿನವನ್ನು ಮಾತ್ರವಲ್ಲ, ಇಡೀ ಜೀವನವನ್ನು ಬದಲಾಯಿಸಬಹುದು. ನಾವು ಪದೇ ಪದೇ ನಮಗೆ ಏನು ಹೇಳಿಕೊಳ್ಳುತ್ತೇವೋ ಅದೇ ಆಗುತ್ತೇವೆ. ನಾವೇನು ಹೇಳುತ್ತೇವೋ ಅದನ್ನು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಸ್ವೀಕರಿಸುತ್ತದೆ. ಸೈಂಟಿಫಿಕ್ ರಿಸರ್ಚ್ ಬಗ್ಗೆ ಹೇಳುವುದಾದರೆ, ಕ್ಲೀವ್ಲ್ಯಾಂಡ್ ಕ್ಲಿನಿಕ್ ಪ್ರಕಾರ ಇಂತಹ ಎಫರ್ಮೇಷನ್ಸ್ಗಳನ್ನು ನಿಯಮಿತವಾಗಿ ಪುನರಾವರ್ತಿಸಿದಾಗ ನಕಾರಾತ್ಮಕ ಚಿಂತನೆಗಳು ಸಕಾರಾತ್ಮಕ ಚಿಂತನೆಗಳಾಗಿ ಬದಲಾಗುವವು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಹಾಗೂ ಕಷ್ಟದ ಸಮಯದಲ್ಲಿ ಆತ್ಮವಿಶ್ವಾಸ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸಲು ಸಹಾಯ ಮಾಡುವ ಶಕ್ತಿಯನ್ನು ಹೊಂದಿವೆ. ಈ ಸಮಯದಲ್ಲಿ ನಾವು 2-3 ಸಾರಿ ಆಳವಾದ ಉಸಿರನ್ನು ತೆಗೆದುಕೊಳ್ಳೋಣ. ನಾವು ಉಸಿರಾಡುವ ಪ್ರತಿಯೊಂದು ಉಸಿರು ನಮ್ಮ ಎಲ್ಲ ನೆಗೆಟಿವ್ ವಿಚಾರಗಳನ್ನು ತೆಗೆದುಹಾಕುತ್ತದೆ ಮತ್ತು ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಸರಿ, ಹಾಗಾದರೆ ಎಫರ್ಮೇಷನ್ಸ್ಗಳನ್ನು ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಯೂನಿವರ್ಸ್. ನಾನು ಉಸಿರಾಡಲು ಸಾಧ್ಯವಾಗಿರುವುದಕ್ಕೆ ಧನ್ಯವಾದಗಳು. ನಾನು ಆರೋಗ್ಯವಾಗಿರುವುದಕ್ಕೆ ತುಂಬ ಧನ್ಯವಾದಗಳು. ಈ ಹೊಸ ದಿನಕ್ಕೆ ಸ್ವಾಗತ ಮತ್ತು ಈ ದಿನ ನನ್ನ ಜೀವನದ ಅತ್ಯುತ್ತಮ ದಿನಗಳಲ್ಲಿ ಒಂದು. ನನ್ನ ಜೀವನದಲ್ಲಿ ನಾನು ತುಂಬ ಸಂತೋಷವಾಗಿದ್ದೇನೆ. ನಾನು ನನ್ನ ಜೀವನವನ್ನು ಗರಿಷ್ಠವಾಗಿ ಆನಂದಿಸುತ್ತಿದ್ದೇನೆ. ಪ್ರತಿದಿನ ವ್ಯಾಯಾಮ ಮಾಡಿ ನಾನು ಪ್ರತಿದಿನ ಶಕ್ತಿಯಿಂದ ತುಂಬಿರುತ್ತೇನೆ. ನನ್ನೊಳಗೆ ಸಾಕಷ್ಟು ಶಕ್ತಿ ಇದೆ. ಒಳ್ಳೆಯ ಕೆಲಸ ಮಾಡಲು ನಾನು ಈ ಶಕ್ತಿಯನ್ನು ಬಳಸುತ್ತೇನೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾರಾದರೂ ನನಗೆ ಕೆಟ್ಟದ್ದನ್ನು ಮಾಡಿದರೆ ಇಂದು ನಾನು ಅವರನ್ನು ಕ್ಷಮಿಸುತ್ತೇನೆ. ನನಗೆ ಏನಾಗುತ್ತಿದೆಯೋ ಅದು ಎಲ್ಲ ಒಳ್ಳೆಯದಕ್ಕೆ ಆಗುತ್ತಿದೆ ಎಂದು ಬಯಸುತ್ತೇನೆ. ನಾನು ಎಲ್ಲ ಕೆಲಸಗಳನ್ನು ನನ್ನ ಪೂರ್ಣ ಹೃದಯದಿಂದ ಮಾಡುತ್ತೇನೆ. ನನಗೆ ನನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನಾನು ಕೆಲಸ ಮಾಡಲು ಇಷ್ಟಪಡುತ್ತೇನೆ. ನಾನು ಏನು ಬೇಕಾದರೂ ಸಾಧಿಸುವ ಛಲ ಹೊಂದಿದ್ದೇನೆ. ದೇವರು ಸದಾ ನನ್ನೊಂದಿಗಿದ್ದಾನೆ. ನಾನು ಇಂದು ಏನಾದರೂ ಒಳ್ಳೆಯದನ್ನು ಕಲಿಯುತ್ತೇನೆ. ನಾನು ನನ್ನ ಗುರಿಯನ್ನು ನಿರ್ಧರಿಸಿ ಇಡುತ್ತೇನೆ
ಮತ್ತು ಅದನ್ನು ತಲುಪಲು ಬೇಕಾಗುವ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೇನೆ. ನನ್ನ ಮನಸ್ಸು ಇವತ್ತು ಸಂಪೂರ್ಣವಾಗಿ ಸ್ಥಿರವಾಗಿದೆ. ನನ್ನ ಮನಸ್ಸು ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ. ನನಗೆ ತುಂಬ ಪ್ರೇರಣೆ ಇದೆ. ಒತ್ತಡದ ಸಂದರ್ಭಗಳಲ್ಲಿ ನಾನು ತುಂಬ ಶಾಂತನಾಗಿರುತ್ತೇನೆ. ನಾನು ಸಣ್ಣ ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುವುದಿಲ್ಲ ಅಥವಾ ಒತ್ತಡಕ್ಕೆ ಒಳಗಾಗುವುದಿಲ್ಲ. ದಿನದಿಂದ ದಿನಕ್ಕೆ ನನ್ನ ಭವಿಷ್ಯ ಉಜ್ವಲವಾಗಲಿದೆ. ನನ್ನ ತಪ್ಪುಗಳಿಂದ ನಾನು ಪಾಠ ಕಲಿಯುತ್ತಿದ್ದೇನೆ. ನಾನು ಆಕರ್ಷಕ ಮತ್ತು ಪ್ರಾಮಾಣಿಕ ವ್ಯಕ್ತಿ. ನಾನು ಆರೋಗ್ಯ ಮತ್ತು ಐಶ್ವರ್ಯವನ್ನು ಆಕರ್ಷಿಸುತ್ತಿದ್ದೇನೆ. ಪರಿಸ್ಥಿತಿ ಏನೇ ಇರಲಿ, ನನ್ನ ಗಮನ ಸಕಾರಾತ್ಮಕ ವಿಷಯಗಳ ಮೇಲೆ ಮಾತ್ರ ಇರುತ್ತದೆ. ನನ್ನ ಗುರಿಯನ್ನು ತಲುಪಲು ನಾನು ಸಿದ್ಧನಿದ್ದೇನೆ. ನಾನು ಎಲ್ಲರನ್ನೂ ಗೌರವಿಸುತ್ತೇನೆ ಮತ್ತು ಪ್ರೀತಿಯಿಂದ ನೋಡುತ್ತೇನೆ. ನನ್ನ ಜೀವನದಲ್ಲಿ ನಾನು ಬಹಳಷ್ಟು ಕಲಿಯಲು ಬಯಸುತ್ತೇನೆ. ನಾನು ಸಂಪೂರ್ಣವಾಗಿ ಸಕ್ರಿಯನಾಗಿದ್ದೇನೆ ಮತ್ತು ಜಾಗೃತನಾಗಿದ್ದೇನೆ. ನಾನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಬಲಶಾಲಿಯಾಗಿದ್ದೇನೆ. ನಾನು ಕೆಟ್ಟ ಚಟಗಳನ್ನು ಬಿಡುತ್ತೇನೆ. ಒಳ್ಳೆಯ ಅಭ್ಯಾಸಗಳನ್ನು ಪ್ರಾರಂಭಿಸುತ್ತೇನೆ. ಯಾವುದೇ ಸವಾಲು ಎದುರಾಗಲಿ, ನಾನು ಅದನ್ನು ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಎದುರಿಸುತ್ತೇನೆ. ಇದು ನನ್ನ ದಿನ. ನಾನು ಬದಲಾಗುವ ದಿನ. ನಾನು ಬದಲಾಗುತ್ತಿದ್ದೇನೆ. ನಾನು ನನ್ನನ್ನು ಪ್ರೀತಿಸುತ್ತಿದ್ದೇನೆ. ನಾನು ಹೇಗೆ ಇರಲಿ, ನಾನು ಚೆನ್ನಾಗಿದ್ದೇನೆ. ನಾನು ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಳ್ಳುವುದಿಲ್ಲ. ನಾನು ಒಂದು ಸುಂದರವಾದ ದಿನಕ್ಕೆ ತಯಾರಾಗಿದ್ದೇನೆ. ಈ ದಿನ ಚಾಲೆಂಜ್ ತೆಗೆದುಕೊಳ್ಳುತ್ತೇನೆ. ನನ್ನ ಲೈಫ್ ಬದಲಾಗುತ್ತಿದೆ. ಇದು ನನ್ನ ವಿಚಾರಗಳು ಬದಲಾಗುವ ದಿನ. ನಿಮಗೆಲ್ಲ ಧನ್ಯವಾದಗಳು. ಪ್ರಮುಖ ಅನಿಸುವ ಅಫರ್ಮೇಷನ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ನೆನಪಿಡಿ, ಇದು 21 ದಿನಗಳ ಚಾಲೆಂಜ್ ಆಗಿದೆ. ಪ್ರತಿದಿನ ಅಭ್ಯಾಸ ಮಾಡಿ ಅಥವಾ ನೀವು ಇವುಗಳನ್ನು ಕೇಳಿ. ದೇವರು ಶಾಂತಿ, ಆರೋಗ್ಯ ಮತ್ತು ಸಂಪತ್ತನ್ನು ತರುತ್ತಾನೆ ಎಂದು ಭಾವಿಸುತ್ತೇನೆ. ನಿಮ್ಮ ಜೀವನವು ಆರೋಗ್ಯ, ಸಂಪತ್ತು ಮತ್ತು ಸಂತೋಷದಿಂದ ತುಂಬಿರುತ್ತದೆ. ಮುಂದಿನ ದಿನಗಳಲ್ಲಿ ಈ ಚಾನಲ್ನಲ್ಲಿ ನಾವು ಜೀವನವನ್ನು ಬದಲಾಯಿಸುವ ಹೆಚ್ಚಿನ ವಿಡಿಯೋಗಳನ್ನು ತರುತ್ತೇವೆ. ಈ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನೀವು ಮುಂಬರುವ ವಿಡಿಯೋಗಳ ಅಧಿಸೂಚನೆಗಳನ್ನು ಸ್ವೀಕರಿಸಬಹುದು. ನಿಮ್ಮ ಸಮಯ ಮತ್ತು ಆಸಕ್ತಿಗೆ ಧನ್ಯವಾದಗಳು. ನಿಮ್ಮ ಸಮಯಕ್ಕಿಂತ ಮೌಲ್ಯವಾದುದು ಯಾವುದೂ ಇಲ್ಲ. ನಮಸ್ಕಾರ. Thank you so much. Thanks universe for this day. Please comment thank you universe or comment TYU.